ಸ್ನೇಹಿತರೆ, ತಮಗೆಲ್ಲ ಆತ್ಮೀಯ ಸ್ವಾಗತ. ಒಡಿಸ್ಸಾದಲ್ಲಿರುವ ಪುರಿಯಲ್ಲೊಂದು ಅಚ್ಚರಿ ಎನಿಸುವಂತಹ ಚಮತ್ಕಾರಿ ನಿಗೂಢ ಕಥೆ ಇದೆ. ಇದನ್ನ ಅರ್ಥೈಸಿಕೊಳ್ಳುವುದರಲ್ಲಿ ಕನಿಷ್ಠ ಕಲ್ಪನೆ ಮಾಡಿಕೊಳ್ಳುವುದು ಸಹಿತ ಅಸಾಧ್ಯ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವಿಜ್ಞಾನ, ತಂತ್ರಜ್ಞಾನ, ಭೌಗೋಳಿಕತೆ ಹೀಗೆ ಜಗತ್ತಿನ ಅನೇಕ ನಂಬಿಕೆಗಳು ಇಲ್ಲಿ ಸುಳ್ಳಾಗಿ ಬಿಡುತ್ತವೆ. ಹೌದು ಸ್ನೇಹಿತರೆ, ಇಂದು ನಾವು ಇಲ್ಲಿ ಹೇಳುತ್ತಿರುವುದು ಪುರಿ ಜಗನ್ನಾಥ ಕ್ಷೇತ್ರದ ವಿಸ್ಮಯಕಾರಿ ಸಂಗತಿ. ಶ್ರೀಕೃಷ್ಣನ ಹೃದಯ ಇಂದಿಗೂ ನಿರಂತರವಾಗಿ ಮಿಡಿಯುತ್ತದೆ. ಈ ದೇವಾಲಯದ ರಹಸ್ಯ ಕೇಳಿದರೆ ನೀವು ಖಂಡಿತವಾಗಿಯೂ ಅಚ್ಚರಿ ಪಡುತ್ತೀರಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಮಂದಿರದ ಮೇಲಿನ ಧ್ವಜವು ವಿಜ್ಞಾನಕ್ಕೆ ಸವಾಲಿಸುವ ರೀತಿಯಲ್ಲಿದೆ. ಏಕೆಂದರೆ ಇವತ್ತಿಗೂ ಈ ಗೋಪುರದ ಮೇಲಿರುವ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಈ ಗೋಪುರದ ಮೇಲೆ ಇದುವರೆಗೂ ಒಂದು ಪಕ್ಷಿಯೂ ಹಾರಿಲ್ಲ. ಪಕ್ಷಿ ಇರಲಿ, ಮನುಷ್ಯರು ಹಾರಿಸುವ ಒಂದು ವಿಮಾನ ಸಹಿತ ಹಾರಿಲ್ಲ. ಈ ಗೋಪುರದ ನೆರಳು ಇದುವರೆಗೂ ಭೂಮಿಯನ್ನು ಸ್ಪರ್ಶಿಸಿಲ್ಲ. ಗೋಪುರದ ನೆರಳನ್ನ ನೋಡಿದವರು ಇತಿಹಾಸದಲ್ಲೇ ಇಲ್ಲ. 2000ದಿಂದ 2 ಲಕ್ಷ ಜನರವರೆಗೆ ಭಕ್ತಾದಿಗಳು ಬಂದರೂ ಸಹಿತ ಒಂದು ತುತ್ತು ಪ್ರಸಾದ ವ್ಯರ್ಥವಾಗಿಲ್ಲ. ಸುದರ್ಶನ ಚಕ್ರ ಸಾಕ್ಷಾತ್ ವಿಷ್ಣುವಿನ ಪರಮಾಸ್ತ್ರ. ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ ಸದಾ ಸಿಡಿದೆದ್ದು ನಿಲ್ಲುತ್ತದೆ. ಇದೇ ಅಸ್ತ್ರವನ್ನ ಶ್ರೀ ಜಗನ್ನಾಥ ಗೋಪುರದ ಮೇಲೆ ಕಾಣಬಹುದು. ಈ ಸುದರ್ಶನ ಚಕ್ರವನ್ನ ಯಾವುದೇ ದಿಕ್ಕಿನಲ್ಲಿ ನೋಡಿದರೂ ಕೂಡ ನಮ್ಮನ್ನೇ ನೋಡುತ್ತದೆ ಎಂದು ಭಾಸವಾಗುತ್ತದೆ. ದೇವಾಲಯ ಹೊರಗಡೆ ಕೇಳಿಸುವ ಸಮುದ್ರ ಶಬ್ದ ದೇವಾಲಯದ ಒಳಗಡೆ ಕೇಳಿಸುವುದಿಲ್ಲ. ಪ್ರತಿ ವರ್ಷ ಪುರಿಯಲ್ಲಿ ಜಗನ್ನಾಥನ ವಾರ್ಷಿಕ ರಥೋತ್ಸವ ನಡೆಯುತ್ತದೆ. ಸುಮಾರು 9 ದಿನಗಳ ಕಾಲ ಈ ರಥೋತ್ಸವ ನೆರವೇರುತ್ತದೆ. ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ಈ ಉತ್ಸವದಲ್ಲಿ ಬಲಭದ್ರ, ಜಗನ್ನಾಥ, ಸುಭದ್ರೆಯ ರಥಗಳನ್ನು ಎಳೆಯಲಾಗುತ್ತದೆ. ವಿಶ್ವದ ಅತಿದೊಡ್ಡ ರಥೋತ್ಸವದಲ್ಲಿ ಒಂದಾದ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳುವುದೇ ಒಂದು ಭಾಗ್ಯ. 9 ದಿನಗಳ ಕಾಲ ಸಂಭ್ರಮದಿಂದ ಈ ರಥೋತ್ಸವ ನಡೆಯುತ್ತದೆ. ಹೀಗೆ ಈ ಮೂಲಕ ಭಗವಾನ್ ಜಗನ್ನಾಥನು ಜನರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ಳಲು ಹೀಗೆ 9 ದಿನಗಳ ಕಾಲ ಜನರ ಮಧ್ಯೆ ಇರುತ್ತಾನೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಇದು ಜಗನ್ನಾಥನ ಸನ್ನಿಧಿಯ ಮತ್ತೊಂದು ಅಚ್ಚರಿ ಎಂದರೆ ಇಲ್ಲಿ ಭಗವಂತನಿಗೂ ಕೂಡ ಅನಾರೋಗ್ಯ ಕಾಡುತ್ತದೆ. ವೈದ್ಯರು ಆತನನ್ನು ಪರೀಕ್ಷೆ ಮಾಡುತ್ತಾರೆ. ಆತನ ಅನಾರೋಗ್ಯದ ಸಮಯದಲ್ಲಿ ದೇವಾಲಯದ ಬಾಗಿಲನ್ನು 15 ದಿನಗಳ ಕಾಲ ಬಂದ್ ಮಾಡಲಾಗುತ್ತದೆ. ಹೀಗೆ ಜಗನ್ನಾಥನ ದೇವಾಲಯದ ವಿಸ್ಮಯಗಳು ಹಲವಾರು. ಆತನ ವೈಭವವು ದೊಡ್ಡದು. 10 ಹಲವು ವಿಶೇಷತೆಗಳನ್ನು ಹೊಂದಿರುವ ಪುರಿ ಜಗನ್ನಾಥನ ದೇವಾಲಯಕ್ಕೆ ಒಂದು ಬಾರಿ ಹೋಗಿ ಬರುವ ಪ್ರಯತ್ನವನ್ನ ಮಾಡಿ. ಇಷ್ಟು ಅದ್ಭುತ, ವಿಸ್ಮಯ, ವಿಜ್ಞಾನಕ್ಕೆ ಸವಾಲಾಗುವ ವಿಷಯಗಳನ್ನು ಈ ದೇವಾಲಯ ಒಳಗೊಂಡಿದೆ.